ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಸ್ನ್ಯಾಕ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಎರಡು ರೀತಿಯಲ್ಲಿ ತುಂಬಾನೇ ರುಚಿಯಾಗಿರುವಂತಹ ಈಸಿ ಪ್ರಾಸೆಸ್ನಲ್ಲಿ ಮಾಡುವಂತಹ ನಿಪ್ಪಟ್ಟು ರೆಸಿಪಿ, ಅದೇ ರೀತಿ ತುಂಬಾನೇ ಈಸಿಯಾಗಿ ಮಾಡುವಂತಹ ಚಕ್ಲಿ ರೆಸಿಪಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ಹಾಗೇನೆ ಸೇವ್ ಮಿಕ್ಸರು ಮತ್ತೆ ಈ ಚಿಪ್ಸು ಮತ್ತೆ ತುಂಬಾನೇ ಟೇಸ್ಟಿಯಾಗಿರುವಂತಹ ಕೋಡ್ಬಳೆ ರೆಸಿಪಿ. ಲೇಟ್ ಮಾಡ್ತೀರಾ ಎಲ್ಲಾನು ಸಹ ನೋಡ್ಕೊಳ್ಳೋಣ. ನೀವು ಸಹ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರ್ತವೆ. ಲೇಟ್ ಮಾಡದೆ ಒನ್ ಬೈ ಒನ್ ರೆಸಿಪಿ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಈ ಚಕ್ಲಿ ರೆಸಿಪಿ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ, ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬಹುದು. ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಗೆ ತುಂಬಾನೇ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಮೊದಲನೇದಾಗಿ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡೋದಕ್ಕೆ 5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಇದೇ ಕಪ್ ಅಳತೆ ಇರಲಿ, ಎಲ್ಲ ಮೆಜರ್ಮೆಂಟ್ಸ್ ತಗೊಳ್ಳಿ. ಸೊ ಈಗ ಅಕ್ಕಿ ಹಿಟ್ಟು ಬಂದ್ಬಿಟ್ಟು ನಮಗೆ ಚೆನ್ನಾಗಿ ಸ್ಮೂತ್ ಪೌಡರ್ ಆಗಿರಬೇಕು, ರವೆ ರವೆ ಥರ ಒಂಚೂರು ಕೂಡ ಇರಬಾರ್ದು. ಪ್ಯಾಕೆಟ್ ರೈಸ್ ಫ್ಲೋರ್ ಆದರೂ ತಗೋಬೋದು ಅಥವಾ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬೋದು. ಅಕ್ಕಿ ಹಿಟ್ಟು ಬಂದ್ಬಿಟ್ಟು ನಮಗೆ ಚೆನ್ನಾಗಿ ಸ್ಮೂತ್ ಆಗಿರಬೇಕು, ಬೇಕಾದರೆ ಒಂದ್ಸತಿ ಜರಡಿ ಮಾಡಾದರೂ ತಗೋಬೋದು. ಈಗ ಮತ್ತೆ ಇದಕ್ಕೇನೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ರೂಮ್ ಟೆಂಪರೇಚರ್ಲಿರೋ ಬಟರ್ನ ಹಾಕೋಬೇಕಾಗತ್ತೆ. ಮತ್ತು ಇದಕ್ಕೇನೆ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಅಥವಾ ರುಚಿಗೆ ತಗ್ಗಷ್ಟು ಉಪ್ಪು. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್. ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ಕಡಿಮೆ ಹಾಕಿ ಚಕ್ಲಿನ ಮಾಡ್ಕೊಳ್ತಿದ್ದೀನಿ. ಸೊ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ಖಾರದ ಪುಡಿನ ಇನ್ನು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು, 1-2 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದನ್ನು ಒಂದು ಪಕ್ಕೆಟ್ಟಿರಿ. ಈಗ ಮತ್ತೆ ಈ ರೀತಿ ಒಂದು ಮಿಕ್ಸಿ ಜಾರ್ ತಗೊಂಡೋದಕ್ಕೆ 5 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನಮಗೆ ಚೆನ್ನಾಗಿ ಸ್ಮೂತ್ ಆಗಿರ್ಬೇಕು ಪೌಡರು, ರವೆ ರವೆ ಥರ ಇರಬಾರ್ದು. ಸೊ ಈ ಪೌಡರ್ನ ಇದೇ ಬೌಲ್ಗೆ ಹಾಕ್ಕೊಂಡು ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬಟರ್ ಅನ್ನೋದು ಈ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬೆರೆಯೋ ಹಾಗೆ ಚೆನ್ನಾಗಿ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಬಟರ್ನ ಉಪಯೋಗಿಸ್ಕೊಂಡಿದ್ದೀನಲ್ವಾ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬಟರ್ನ ಒಂದು ಪ್ಯಾಕೆಟ್ ತಂದು ಹಾಕ್ಕೊಳ್ಳಿ, ಅಥವಾ ಬಟರ್ ಪ್ಲೇಸ್ನಲ್ಲಿ ನೀವು ಬೇಕು ಅಂತಂದರೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಬಿಸಿ ಎಣ್ಣೆ ಆದರೂ ಹಾಕ್ಕೊಳ್ಬೋದು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನನಗಿಲ್ಲಿ ಕರೆಕ್ಟಾಗಿ ಒಂದು 3 ಕಪ್ ಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಹಿಟ್ಟನ್ನ ಮಿಕ್ಸ್ ಮಾಡುವಾಗ ಚೆನ್ನಾಗಿ ನಾದ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ನಮಗೆ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಚೆನ್ನಾಗಿ ಸ್ಮೂತ್ ಆಗಿರಬೇಕು. ಈ ಥರ ನಾವು ಹಿಟ್ಟನ್ನ ಕಲಿಸ್ಕೊಂಡ್ರೆ ಚಕ್ಲಿ ಅನ್ನೋದು ಗಟ್ಟಿ ಬರೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ರೀತಿ ಸಾಫ್ಟಾಗಿ ಚಕ್ಲಿ ಹಿಟ್ಟನ್ನ ಅದಕ್ಕೆ ನಾವು ಇದನ್ನ ಕಲಿಸ್ಕೋಬೇಕು. ಸೊ ಈ ಥರ ಕಲಿಸಿದ್ದಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿದನ್ನು ಒಂದು ಪಕ್ಕೆತ್ತಿ ಇಟ್ಕೊಳ್ಳಿ. ಸೊ ನೆನೆಸೋದೇನು ಬೇಡ, ಡೈರೆಕ್ಟಾಗಿ ಹಿಟ್ಟು ಕಲಿಸಿದ ತಕ್ಷಣ ನಾವು ಚಕ್ಲಿ ಮಾಡೋದಷ್ಟೇ. ಸೊ ಈ ರೀತಿ ಒಂದು ಚಕ್ಲಿ ಶೇಪ್ದು ಮೌಲ್ನ ತಗೊಂಡು ಈ ರೀತಿ ನಾನು ಫಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಇಡಿ. ಹೀಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಸಿಲಿಂಡ್ರಿಕಲ್ ಶೇಪ್ಗೆ ರೋಲ್ ಮಾಡ್ಕೊಂಡ್ಬಿಟ್ಟು ಇದ್ರ ಒಳಗಡೆ ತುಂಬಿಸ್ಬಿಟ್ಟು ಇದನ್ನ ಸೀಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಬಟರ್ ಪೇಪರ್ ಮೇಲೆ ಆಗಲಿ ಅಥವಾ ಒಂದು ಪ್ಲೇಟ್ ಮೇಲೆ ಆಗಲಿ ಈ ರೀತಿ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಶೇಪ್ಗೆ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜ್ಗೆ ನಾವು ಚಕ್ಲಿನ ಮಾಡ್ಕೊಳ್ಬೋದು. ಎಲ್ಲೂ ಸಹ ಮುರಿಯೋ ಚಾನ್ಸ್ ಇರೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಸೂಪರಾಗಿ ಬರ್ತಾ ಇದೆ, ಎಲ್ಲೂ ಸಹ ಕಟ್ಟಾಗೋಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಈ ರೀತಿ ಚಕ್ಲಿನ ಮಾಡಿಕೊಂಡು ಇದನ್ನ ಎತ್ಕೊಂಡು ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ರೀತಿ ಒಂದೊಂದಾಗಿ ಚಕ್ಲಿನ ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಕಿದ ತಕ್ಷಣ ತಿರುಗಿಸ್ತೀರಾ, ಈ ರೀತಿ ಸ್ವಲ್ಪ ನೊರೆ ಕಡಿಮೆ ಹಾಕ್ತಾ ಇದ್ದಾಗೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ಕೊಳ್ಳೋದಷ್ಟೇ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಆಗಲಿ ಅಥವಾ ಹೈ ಫ್ಲೇಮ್ನಲ್ಲಿ ಇರಬಾರ್ದು. ಜಸ್ಟ್ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿ ಗರಿ ಆಗಿಬಿಟ್ಟು ಕ್ರಿಸ್ಪಿ ಆಗೋ ತನಕ ನಾವು ಇದನ್ನ ಫ್ರೈ ಮಾಡಿಕೊಂಡು ಎತ್ಕೋಬೇಕಾಗತ್ತೆ. ನೋಡಿ ನಮಗೆ ಚಕ್ಲಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಈ ರೀತಿ ಆಲ್ಮೋಸ್ಟ್ ಅಲ್ಲಿ ನೊರೆ ಎಲ್ಲನೂ ಕಡಿಮೆ ಆಗಿಬಿಡುತ್ತೆ. ಸೊ ಈ ಸ್ಟೇಜ್ನಲ್ಲಿ ಚಕ್ಲಿನ ಎತ್ಕೊಂಡ್ಬಿಡಿ. ತುಂಬ ಫ್ರೈ ಮಾಡಿದ್ರು ನಮಗೆ ತುಂಬ ಗಟ್ಟಿ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಇದೇ ರೀತಿ ನಾನು ಎಲ್ಲ ಚಕ್ಲಿನೂ ಸಹ ಫ್ರೈ ಮಾಡಿ ತಗೊಂಡಿದ್ದೀನಿ. ಸೊ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 75ರಿಂದ 80 ಚಕ್ಲಿ ಆಗುತ್ತೆ ಈ ಸೈಜಿಂದು. ಈಗ ನೆಕ್ಸ್ಟ್ ಆಗಿ ನಾವು ಈ ಮಸಾಲೆ ಚಿಪ್ಸ್ ನೋಡ್ಕೊಳ್ಳೋಣ. ಫಸ್ಟಾಗಿ ಈ ಚಿಪ್ಸ್ಗೋಸ್ಕರ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರ್ ತೊಗೊಂಡೋದಕ್ಕೆ ಒಂದು 4 ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಮೆಣಸು, 1-2 ಒಣಗಿದ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಷ್ಟಾದರೆ ಅಷ್ಟು ನುಣ್ಣಕ್ಕೆ ಇದನ್ನ ಗ್ರೈಂಡ್ ಮಾಡಿ ಈ ಮಸಾಲೆನ ಪಕ್ಕೆತ್ತಿಟ್ಕೊಳ್ಬೇಕು. ಸೊ ಈ ಮಸಾಲ ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ಚಿಪ್ಸ್ ಅನ್ನೋದು. ಈಗ ನೆಕ್ಸ್ಟ್ ಹಿಟ್ಟು ಕಲಿಸ್ಕೊಳೋದಕ್ಕೆ ಒಂದು ಬೌಲಲ್ಲಿ
2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಈ ರೀತಿ ಒಂದು ಮೀಡಿಯಮ್ ಸೈಜ್ ಕಪ್ನಲ್ಲಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೀ ಸ್ಪೂನ್ ಆಗುವಷ್ಟು ಬಾಂಬೆ ರವೆ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಳ್ಳು, ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಫಸ್ಟೇ ನಾವು ರುಬ್ಕೊಂಡಿರೋ ಈ ಮಸಾಲೆ ಕೂಡ ಹಾಕ್ಕೊಂಡು ಫಸ್ಟ್ ಇವೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ನಾರ್ಮಲಾಗಿ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನ ಕಳಿಸ್ಕೊಂಡ್ರೆ ಸಾಕಾಗತ್ತೆ. ನನಗೆ ಈ ಮೈದಾ ಹಿಟ್ಟಿಗೆ ಈ ಕಪ್ ಅಳತೆಯಲ್ಲಿ 3/4 ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚಪಾತಿ ಹಿಟ್ಟನ್ನ ಇದನ್ನ ಕಲಿಸ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಇದನ್ನ ಪಕ್ಕೆತ್ತಿಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಫುಲ್ಲಾಗಿ ಮೈದಾ ಹಿಟ್ಟನ್ನ ಉಪಯೋಗಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕು ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಗೆಯೇ ಮೈದಾ ಹಿಟ್ಟು ಎರಡೂ ಸಹ ಮಿಕ್ಸ್ ಮಾಡಿ ಆದರೂ ಮಾಡ್ಕೊಳ್ಬೋದು, ಅಥವಾ ಕಂಪ್ಲೀಟಾಗಿ ಗೋಧಿ ಹಿಟ್ಟಿನಲ್ಲಾದರೂ ಮಾಡ್ಬೋದು. ಸೊ ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡೋದಾದರೆ ಹಿಟ್ಟು ಕಲಿಸುವಾಗೇ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಸೋಡಾ ಪುಡಿ ಕೂಡ ಹಾಕ್ಕೊಂಡು ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಸೊ ಒಂದು 10 ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ರೌಂಡಾಗಿ ಮಾಡಿಕೊಂಡು ಈ ರೀತಿ ಒಂದು 10 ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಉಂಡೆನ ತಗೊಂಡು ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ. ನಾರ್ಮಲಾಗಿ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರಿ ಇದು ಕೂಡ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ಲಟ್ಟಿಸ್ಬೋದು. ಈ ಥರ ಇದನ್ನ ಚಪಾತಿ ಶೀಟ್ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನಾವು ಇದನ್ನ ಕಟ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಚಿಕ್ಕ ಸೈಜ್ಗೆ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಇದನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಸೊ ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ, ಆನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಚಿಪ್ಸ್ನ ಇದ್ರ ಒಳಗಡೆ ಹಾಕಿಬಿಟ್ಟು ಇದೆಲ್ಲನೂ ಸ್ವಲ್ಪ ಮೇಲೆಗೆ ಬರೋ ತನಕ ಹಾಗೆ ಬಿಡಿ. ಈ ರೀತಿ ಸ್ವಲ್ಪ ಮೇಲೆಗೆ ಬಂದಾದಮೇಲೆ ಆ ಕಡೆ ಈ ಕಡೆ ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಆ ಬಬಲ್ಸ್ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗೆ ಇದನ್ನ ಎತ್ಕೊಂಡ್ಬಿಡ್ಬೇಕು. ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಗೊಳ್ಳೋದಷ್ಟೇ. ಸೊ ನೋಡಿದ್ರಲ್ವಾ, ಅಷ್ಟೇ ನಮಗೆ ಎಲ್ಲನೂ ಸಹ ರೆಡಿಯಾಗಿದ್ದಾವೆ. ಸೊ ಡೈಮಂಡ್ ಮಸಾಲೆ ಚಿಪ್ಸ್ ರೆಡಿಯಾಗಿದ್ದಾವೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮಸಾಲೆ ರುಬ್ಬಿ ಮಾಡಿದ್ವಲ್ಲ, ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ಚಿಪ್ಸ್ ಅನ್ನೋದು. ಈಗ ನೆಕ್ಸ್ಟ್ ಆಗಿ ನಾವು ಈ ಕೋಡ್ಬಳೆ ರೆಸಿಪಿ ಕೂಡ ನೋಡೋಣ. ಸೊ ಈ ಥರ ಯಾವುದಾದ್ರೂ ಒಂದು ಕಪ್ ಮೆಜರ್ಮೆಂಟ್ನಲ್ಲಿ ಎಲ್ಲ ಮೆಜರ್ ಮಾಡಿ ತಗೊಳ್ಳಿ. ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ ಮನೇಲಿ ಮಾಡಿರೋವಂತಹ ಅಕ್ಕಿ ಹಿಟ್ಟಾಗಲಿ ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾಗಲಿ ಯಾವುದಾದ್ರೂ ತೊಗೋಬೋದು, ಆದರೆ ಸ್ಮೂತಾಗಿರೋ ಥರ ನೋಡ್ಕೊಳ್ಳಿ ಅಷ್ಟೇ. ಹಾಗೆಯೇ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಎರಡೂ ಸಹ ಈಕ್ವಲ್ ಕ್ವಾಂಟಿಟಿಗೆ ತಗೊಂಡು ಈ ರೀತಿ ಯಾವುದಾದ್ರೂ ಒಂದು ಸ್ವಲ್ಪ ಅಗಲಕ್ಕಿರುವಂಥ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಅದೇ ಥರನೇ ಒಂದು 1/4 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕಿ, ಮತ್ತು ರುಚಿಗೆ ತగ్గಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಹಾಕಿ ಈ ಪ್ಲೇಟ್ನ ಒಂದು ಪಕ್ಕೆತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಜಸ್ಟ್ ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು ಒಳ್ಳೆ ಕಲರ್ ಬರುತ್ತೆ. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್. ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಮಸಾಲೆನ ರುಬ್ಬಿ ಒಂದು ಪಕ್ಕೆತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಈ ರೀತಿ ಒಂದು ಚಿಕ್ಕ ಬೌಲ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ. ಸೊ ನಾನು ತಗೊಂಡಿರೋ ಈ ಹಿಟ್ಟು ಕ್ವಾಂಟಿಟಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಕಪ್ ಬಂದು 250 ml ಕಪ್ಪು. ಸೊ ನೋಡ್ಕೊಳ್ಳಿ, ನೀವು ತಗೊಂಡಿರೋ ಬೌಲ್ ಆಗಲಿ ಅಥವಾ ಕಪ್ಪಾಗಲಿ ಸ್ವಲ್ಪ ದೊಡ್ಡದಾದರೆ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿರಲ್ವ, ಈ ಎಣ್ಣೆನ ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಸಿಮ್ನಲ್ಲಿ ಬಿಸಿ ಆಗೋದಕ್ಕೆ ಬಿಡಿ. ಸೊ ಈಗ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಾದಿರೋ ಎಣ್ಣೆನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು, ಈ ರೀತಿ ಕೈನಲ್ಲಿ ಸ್ವಲ್ಪ ಗಟ್ಟಿಯಾಗಿ ರಬ್ ಮಾಡ್ತಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಹಿಟ್ಟನ್ನ ಮೊದಲು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಮತ್ತೆ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಟಿದ್ವಲ್ಲ, ಸೊ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ಮಸಾಲೆನ ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಹಾಗೆಯೇ ನೈಸ್ ಪೇಸ್ಟ್ ಆಗಿರಬೇಕು. ಮತ್ತು ನೀವು ನೋಡಿ ಈ ರೀತಿ ನಾವು ಬ್ಯಾಡಗೆ ಮೆಣಸಿನಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬರೀ ಚಿಲ್ಲಿ ಪೌಡರ್ ಹಾಕಿ ಆದರೂ ಮಾಡ್ಕೊಳ್ಬೋದು. ಸೊ ನೋಡಿ ನಾನು ನೀರೇನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ, ಆ ಮಸಾಲೆಯಲ್ಲಿರುವಂತಹ ನೀರಿನ ಅಂಶನೇ ನನಗಿಲ್ಲಿ ಕರೆಕ್ಟಾಗಿ ಸರಿ ಹೋಗಿದೆ. ಸೊ ನಿಮಗೆ ನೀರೇನಾದರೂ ಬೇಕಿದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು, ತುಂಬ ಗಟ್ಟಿಯಾಗಿಲ್ಲ, ಹಾಗೆಯೇ ತುಂಬ ತೆಳುವಾಗಿ ತುಂಬ ಸಾಫ್ಟಾಗಿ ಕೂಡ ಇಲ್ಲ. ಈ ರೀತಿ ನೋಡ್ಬೋದು ನೀವು, ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಳ್ತೀವಿ ಸೊ ಆ ಥರ ಇದ್ದರೆ ಸಾಕಾಗತ್ತೆ. ಸೊ ಹೀಗೆ ನಮಗೆ ಕೋಡುಬಳೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಅನ್ನೋದು ರೆಡಿಯಾಗಿದೆ. ಸೊ ಹೀಗೆ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಬಿಟ್ಟು ಮತ್ತು ಇದನ್ನ ನಾವು ಸಿಲಿಂಡ್ರಿಕಲ್ ಶೇಪ್ಗೆ ರೋಲ್ ಮಾಡ್ಕೊಳ್ಬೇಕು. ಮತ್ತು ಆ ಹಿಟ್ಟು ಅನ್ನೋದು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ. ಈ ರೀತಿ ಉದ್ದಕ್ಕೆ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೊಂಡ್ಬಿಟ್ಟು ಸೊ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ನಾವು ಇದನ್ನ ರೌಂಡಾಗಿ 2 ಕಡೆನೂ ಎಡ್ಜಸ್ನ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ತಿಕ್ನೆಸ್ ಅನ್ನೋದು ನೀವು ನೋಡ್ಬೋದು. ಸೊ ನಮಗೆ ಕೋಡುಬಳೆ ತಿಕ್ನೆಸ್ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ಇದನ್ನ ರೋಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಮೊದಲು ಒಂದು ಬ್ಯಾಚ್ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಬಿಸಿ ಆದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಳ್ಬೇಕು, ಆಗಲೇ ನಮಗೆ ನೀಟಾಗಿ ಫ್ರೈ ಆಗುತ್ತೆ. ಹಾಗಂತ ತುಂಬ ಲೋ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಕಿದ್ದಾದಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ಆನಂತರ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ಕಲರ್ ಚೇಂಜ್ ಆಗಿಬಿಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ಹಾಗೆ ಇದನ್ನ ಎತ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಫ್ರೈ ಆದರೆ ನಮಗೆ ಆ ಬಬಲ್ಸ್ ಕೂಡ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗಿಬಿಡತ್ತೆ. ಅಂಥ ಸ್ಟೇಜ್ನಲ್ಲಿ ಇದನ್ನು ಎತ್ಕೊಂಡ್ಬಿಡಿ. ಸೊ ಇದು ನಮಗೆ ಫ್ರೈ ಮಾಡುವಾಗ ಕಲರ್ ಅನ್ನೋದು ಡಿಮ್ ಆಗಿ ಬಂದುಬಿಡುತ್ತೆ, ಅಷ್ಟು ಕಲರ್ ಬರೋದಿಲ್ಲ. ಬಟ್ ಇದು ತಣ್ಣಗೆ ಆಗ್ತಿದ್ದಾಗೆ ಚೆನ್ನಾಗಿ ಒಂದು ಒಳ್ಳೆ ಕಲರ್ಗೆ ಬರುತ್ತೆ. ಸೇಮ್ ಇದೇ ರೀತಿ ನೆಕ್ಸ್ಟ್ ಎಲ್ಲನೂ ಸಹ ಮಾಡಿ ಫ್ರೈ ಮಾಡ್ಕೊಂಡು ತಗೊಳ್ಳೋದಷ್ಟೇ. ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 35 ಕೋಡುಬಳೆ ಆಗಿದೆ ಈ ಸೈಜಿಂದು. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನೋಡಿದಲ್ವಾ ಎಷ್ಟು ಗರಿಗರಿಯಾಗಿ ತುಂಬಾ ರುಚಿಯಾದ ಈ ಕೋಡುಬಳೆ ಅನ್ನೋದು ರೆಡಿಯಾಗಿದೆ. ಒಂಚೂರು ಕೂಡ ನಮಗೆ ಆಯಿಲ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳಿಲ್ಲ, ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಮಾಡಿದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಬಿಡಿ. ಆನಂತರ ಪೂರ್ತಿಯಾಗಿ ತಣ್ಣಗಾದ ನಂತರ ಮಾತ್ರ ಇದನ್ನ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈಗ ಮತ್ತೆ ನಾನಿಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲದೆ ತುಂಬಾನೇ ಪರ್ಫೆಕ್ಟ್ ಆಗಿ 100% ಟೇಸ್ಟಿಯಾಗಿ ಈ ನಿಪ್ಪಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಒಂದು ಮಿಕ್ಸಿ ಜಾರ್ ತಗೊಂಡದ್ರಲ್ಲಿ ಯಾವುದಾದ್ರೂ ಒಂದು ಕಪ್ಪು ಮೆಜರ್ಮೆಂಟ್ನಲ್ಲಿ ಎಲ್ಲ ಮೆಜರ್ಮೆಂಟ್ಸು ತಗೊಳ್ಳಿ. ನಾನಿಲ್ಲಿ 1/4 ಕಪ್ನಷ್ಟು ಹುರ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ಥರನೇ 1/4 ಕಪ್ನಷ್ಟು ಕಡಲೆಪಪ್ಪು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿ ಪಕ್ಕೆತ್ತಿಟ್ಕೊಳ್ಳಿ. ನೆಕ್ಸ್ಟಿಗೆ ಈ ರೀತಿ ಸ್ವಲ್ಪ ಅಗಲಕ್ಕಿರೋ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಚೆನ್ನಾಗಿ ಫೈನ್ ಆಗಿರೋ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಸ್ಮೂತಾಗಿ ನಮಗೆ ಅಕ್ಕಿ ಹಿಟ್ಟು ಅನ್ನೋದು ಇರಬೇಕು. ಪ್ಯಾಕೆಟ್ದಾದರೂ ಉಪಯೋಗಿಸ್ಕೊಳ್ಬೋದು ಅಥವಾ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಈ ಕಡಲೆಪಪ್ಪು ಮತ್ತು ಕಡಲೆ ಬೀಜ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ 1 ರೆಕ್ಕೆ ಕರಿಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆಯೇ ರುಚಿಗೆ ತగ్గಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಬೋದು. ಹೀಗಿದ್ದಕ್ಕೇ ಜಸ್ಟ್ ಒಂದು ಸ್ವಲ್ಪ ಈ ಓಂಕಾಳು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು, ಈ ಎಳ್ಳು ಹಾಗೆಯೇ ಜೀರಿಗೆ ಮತ್ತು ಓಂಕಾಳು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಇಷ್ಟೇ ಸಾಕಾಗತ್ತೆ. ಈ ಕ್ವಾಂಟಿಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ಇದಕ್ಕೆ ನಾವು 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ, ಹಸಿ ಎಣ್ಣೆ. ಸೊ ಎಣ್ಣೆ ಸ್ಪೂನ್ ಬಂದುಬಿಟ್ಟು ನೀವು ನಾರ್ಮಲ್ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಸ್ಪೂನ್ ಇರುತ್ತೆ ಅಲ್ವಾ, ಸೊ ಆ ಸ್ಪೂನಲ್ಲಿ 2 ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕು. ಈ ಕ್ವಾಂಟಿಟಿಗೆ ಹಾಕ್ಕೊಂಡು ನಾವು ಮತ್ತೆ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆನ ಕಾಯಿಸ್ಬೇಡಿ, ಹಾಗೆ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಮಗೆ ಈ ನಿಪ್ಪಟ್ಟು ಮಾಡುವಾಗ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿರಬೇಕು, ಆಗಲೇ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ನೀವು, ನನಗಿಲ್ಲಿ ಕರೆಕ್ಟಾಗಿ ಅರ್ಧ ಕಪ್ನಷ್ಟು ನೀರು ಯೂಸ್ ಆಗಿದೆ ಅಷ್ಟೇ, ಜಾಸ್ತಿ ನೀರು ನಾನಿಲ್ಲಿ ಹಾಕ್ಕೊಂಡಿಲ್ಲ. ಕೇವಲ ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನೀರು ನೋಡ್ಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಈ ನಿಪ್ಪಟ್ಟು ಮಾಡುವಾಗ. ತುಂಬ ಸಾಫ್ಟಾಗಿದ್ದರೆ ನಮಗೆ ಈ ನಿಪ್ಪಟ್ಟು ಅನ್ನೋದು ಎಣ್ಣೆಗೆ ಹಾಕಿದಾಗ ಉಬ್ಬಿ ಬರುತ್ತೆ. ಅದೇ ನಾವು ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ನಮಗೆ ನಿಪ್ಪಟ್ಟು ಅನ್ನೋದು ಕೂಡ ಗಟ್ಟಿ ಬಂದುಬಿಡುತ್ತೆ. ಸೊ ಹಾಗಾಗಿ ನೋಡಿ ತುಂಬ ಸಾಫ್ಟ್ ಇರಬಾರ್ದು, ಹಾಗೆಯೇ ಗಟ್ಟಿ ಇರಬಾರ್ದು. ಸೊ ಈ ಥರ ನೋಡಿ, ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ. ಹಾಗೆ ನಮಗೆ ಸಾಫ್ಟ್ ಇದ್ಬಿಟ್ರೆ ಪೂರಿ ಥರ ಉಬ್ಬಿ ಬರುತ್ತೆ, ಇದು ಮಾತ್ರ ಗ್ಯಾರಂಟಿ. ಹಿಟ್ಟನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ಹಿಟ್ಟು ರೆಡಿಯಾಗಿದ್ದಾದಮೇಲೆ ಈ ರೀತಿ ಪಾಲಿಥೀನ್ ಕವರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ಅದೇ ಥರನೇ ಲಟ್ಟಣಿಗೆ ಕೂಡ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ಕವರ್ಗೆ ಹಾಗೆಯೇ ಲಟ್ಟಣಿಗೆಗೆ ಹಿಟ್ಟು ಅನ್ನೋದು ಮೆತ್ಕೊಳ್ದಿರ ನಾವು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡಿಕೊಂಡು ಮೊದಲು ಕೈಯಲ್ಲಿ ಒಂಚೂರು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಬೇಕು. ಆನಂತರ ಈ ರೀತಿ ನಿಧಾನಕ್ಕೆ ಇದನ್ನ ನಾವು ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಪ್ಪಟ್ಟು ನಮಗೆ ಯಾವ ತಿಕ್ನೆಸ್ಸಲ್ಲಿ ಇರುತ್ತೆ ಅಲ್ವಾ, ಸೊ ಆ ತಿಕ್ನೆಸ್ಗೆ ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕು. ತುಂಬ ಸಣ್ಣ ಇದ್ಬಿಟ್ರೆ ನಮಗೆ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ, ಹಾಗೆ ಬೇಗ ಸೀದೋಗ್ಬಿಡುತ್ತೆ. ತುಂಬ ದಪ್ಪ ಇದ್ದರೆ ನಮಗೆ ಚೆನ್ನಾಗಿ ಬೇಯೋದಿಲ್ಲ ಸರಿಯಾಗಿ. ಸೊ ನೋಡಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಹೇಗೆ ಅಂತ. ಸೊ ನೋಡಿ ಈಗ ಈ ರೀತಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಸೊ ನೋಡಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನ ನಾವು ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಈ ನಿಪ್ಪಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಆ ನಿಪ್ಪಟ್ಟಿನ ತಿಕ್ನೆಸ್ ಅನ್ನೋದು ಯಾವ ರೀತಿ ಇದೆ ಅಂತ. ಸೊ ಈ ತಿಕ್ನೆಸ್ ಇದ್ದರೆ ನಮಗೆ ಪರ್ಫೆಕ್ಟಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಫ್ರೈ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಈಗ ನಮಗೆ ನಿಪ್ಪಟ್ಟು ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ. ಈಗ ನೋಡಿ ಆಯಿಲ್ ಬಂದುಬಿಟ್ಟು ನಮಗೆ ಈ ರೀತಿ ಕಾದಿರಬೇಕು. ಹಾಕಿದ್ದಾದಮೇಲೆ ಸ್ವಲ್ಪ ನಿಧಾನಕ್ಕೆ ಅದು ಮೇಲೆಗೆ ಬರಬೇಕು. ಸೊ ಈ ಥರ ಆಯಿಲ್ ಕಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದು ನಿಪ್ಪಟ್ಟನ್ನ ಹಾಕಿದ್ದಾದಮೇಲೆ ಅದು ಮೇಲೆ ಬಂದ ನಂತರ ಮಾತ್ರ ಇನ್ನೊಂದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನಮಗೆ ಸರಿಯಾಗಿ ಬರೋದಿಲ್ಲ. ಈ ರೀತಿ ಅದು ಕೂಡ ಮೇಲೆ ಬಂದ ನಂತರ ಮತ್ತೆ ನಾವು ಇನ್ನೊಂದನ್ನು ಹಾಕ್ಕೊಳ್ಬೇಕಾಗತ್ತೆ. ಆಯಿಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕಿ ಫ್ರೈ ಮಾಡಿ. ಈ ರೀತಿ ಮೂರೂ ಸಹ ಮೇಲೆ ಬಂದ ನಂತರ ಒಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಅದು ನಮಗೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಒಂದು ಕಡೆ ಬೆಂದ ಮೇಲೆ ಮಾತ್ರ ನಾವು ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೋಬೇಕು. ಒಂದು ಕಡೆ ಬೇಯ್ದಿರ ನಾವು ತಿರುಗಿಸ್ಬಿಟ್ರೆ ಅದು ಎಲ್ಲ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಆಗೋ ತನಕ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಫ್ರೈ ಆದಮೇಲೆ ನೋಡಿ ನಮಗೆ ಈ ರೀತಿ ಆ ಬಬಲ್ಸ್ ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿಬಿಡತ್ತೆ. ಸೊ ಈ ಥರ ಕಡಿಮೆ ಆಗಿದೆ ಅಂದರೆ ನಮಗೆ ನಿಪ್ಪಟ್ಟು ಅನ್ನೋದು ಫ್ರೈ ಆಗಿದೆ ಅಂತ ಅರ್ಥ. ಹೀಗಿದನ್ನ ಎತ್ಕೊಂಬಿಡಿ. ನೋಡಿದ್ರಲ್ವಾ ನಮಗೆ ನಿಪ್ಪಟ್ಟು ಅನ್ನೋದು ಒಂಚೂರು ಕೂಡ ಉಬ್ಬಿ ಬಂದಿಲ್ಲ. ಸೊ ಇದು ಹೇಗೆ ಅಂದರೆ ನಾವು ಹಿಟ್ಟು ಕಲಿಸ್ಕೊಂಡಿದ್ದಾದಮೇಲೆ ಒಂದು ನಿಪ್ಪಟ್ಟನ್ನ ಫಸ್ಟ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ನೋಡಿ, ಅದು ಉಬ್ಬಿ ಬರ್ತಾ ಇದೆ ಅನ್ನೋದಾದರೆ ನಾವು ಹಿಟ್ಟನ್ನ ಸರಿಯಾಗಿ ಕಲಿಸಿಲ್ಲ ಅಂತ ಅರ್ಥ, ಹಿಟ್ಟು ಸಾಫ್ಟ್ ಆಗಿದೆ ಅಂತ ಅರ್ಥ. ಸೊ ಹಾಗೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ನಿಪ್ಪಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ಕೊಳ್ಳಿ, ಹಿಟ್ಟು ಸಾಫ್ಟ್ ಆಗಿದ್ರೆ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅಷ್ಟೇ, ನಮಗೆ ತುಂಬ ಪರ್ಫೆಕ್ಟಾಗಿ ನಿಪ್ಪಟ್ಟು ಅನ್ನೋದು ರೆಡಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕ್ವಾಂಟಿಟಿಗೆ ನನಗಿಲ್ಲಿ 12 ನಿಪ್ಪಟ್ಟಾಗಿದೆ. ಸೊ ದೊಡ್ಡ ಸೈಜಿಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟಂತೂ, ಒಳ್ಳೆ ಸೂಪರ್ ಆಗಿ ಬಂದಿದೆ. ಈಗ ನೆಕ್ಸ್ಟ್ ಆಗಿ ನಾವು ಈ ಸೇವ್ ಮಿಕ್ಸರ್ನ ಮನೆಯಲ್ಲೇನೆ ತುಂಬಾನೇ ಪರ್ಫೆಕ್ಟ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಫಸ್ಟಾಗಿ ಈ ಸೇವ್ ಮಿಕ್ಸರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲಕ್ಕಿರೋ ಒಂದು ಪ್ಲೇಟ್ನಲ್ಲಿ ಒಂದು ಹಿಟ್ಟು ಜರಡಿನ ಇಟ್ಕೊಂಡೋದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ ಮನೇಲಿರುವಂತಹ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಫೈನಾಗಿ ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಜರಡಿ ಮಾಡೇ ನಾವು ಈ ಕಡಲೆ ಹಿಟ್ಟಿನಲ್ಲಿ ಈ ಸೇವ್ ಮಿಕ್ಸರ್ನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗೆಯೇ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದು ಕೂಡ ಜರಡಿ ಮಾಡ್ಕೊಳ್ಳಿ. 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ 1/4 ಕಪ್ನಷ್ಟು ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆಯೇ ಒಂದು ಸ್ವಲ್ಪ 1-2 ಚಿಟಿಕೆ ಆಗುವಷ್ಟು ಹಿಂಗನ್ನ ಹಾಕ್ಕೊಳ್ಳಿ. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಇವೆಲ್ಲನೂ ಸಹ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ. ಹೀಗಿದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಹಿಟ್ಟು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ನಮಗೆ ಸ್ವಲ್ಪ ಸಾಫ್ಟಾಗಿರಬೇಕು. ಹಿಟ್ಟನ್ನು ಕಲಿಸುವಾಗ ಚೆನ್ನಾಗಿ ನಾದ್ಬಿಟ್ಟು ನಾವು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಯಾವ ಥರ ಇದೆ. ಈ ರೀತಿ ನಮಗೆ ಚೆನ್ನಾಗಿ ಸಾಫ್ಟ್ ಆಗಿದೆ, ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಸೊ ಈ ಥರ ಮಾಡ್ಕೊಳ್ಬೇಕಾಗತ್ತೆ ನಾವು ಸೇವ್ಗೆ ಹಿಟ್ಟು ಬಂದುಬಿಟ್ಟು. ಸೊ ಈ ರೀತಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಿಟ್ಟು ಕಲಿಸಿದ ತಕ್ಷಣ ನಾವು ಈ ಸೇವ್ ಮಿಕ್ಸರ್ನ ಮಾಡ್ಕೊಂಡ್ಬಿಡಬೇಕು. ಇದನ್ನ ನೆನೆಸೋದಕ್ಕೆ ಹೋಗಬೇಡಿ. ಸೊ ನೀವು ಹಿಟ್ಟು ಕಲಿಸೋದಕ್ಕೆ ಮುಂಚೆನೇ ಆಯಿಲ್ನ ಬಿಸಿಗೆ ಇಟ್ಕೊಂಡ್ರೆ ಈ ಹಿಟ್ಟು ಕಲಿಸೋಷ್ಟರಲ್ಲಿ ನಮಗೆ ಆಯಿಲ್ ಕೂಡ ಚೆನ್ನಾಗಿ ಬಿಸಿಯಾಗಿರುತ್ತೆ. ಈ ರೀತಿ ಹಿಟ್ಟು ಕಲಿಸ್ಕೊಂಡಿದ್ದಾದಮೇಲೆ ಆ ಸೇವ್ ಮೌಲ್ಡ್ಗೆ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿಕೊಂಡು ಅದ್ರ ಒಳಗಡೆ ಈ ರೀತಿ ಹಿಟ್ಟನ್ನ ತುಂಬಿಸ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನಮಗೆ ಪ್ರೆಸ್ ಮಾಡಿದ್ರೆ ಅದು ನಿಮಗೆ ಈಸಿಯಾಗಿ ಕೆಳಗೆ ಬರಬೇಕು.
ಸೊ ಹೀಗೆ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ಈ ರೀತಿ ಹಾಕಿದ ತಕ್ಷಣ ಅದು ನಮಗೆ ಮೇಲೆಗೆ ಬರಬೇಕು. ಈ ರೀತಿ ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ನಾವು ಸೇವನ್ನ ಒತ್ಕೋಬೇಕಾಗತ್ತೆ. ಆಮೇಲೆ ಇದನ್ನ ಒಂದು 2ರಿಂದ 3 ನಿಮಿಷ ಹಾಗೆ ಬಿಟ್ಬಿಡಿ. ಆ ಬಬಲ್ಸ್ ಎಲ್ಲ ನಮಗೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಸ್ಟೇಜ್ನಲ್ಲಿ ಮತ್ತೆ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಆಗಾದ್ಮೇಲೆ ಎತ್ಕೊಂಡ್ಬಿಡಬೇಕು. ಇದು ನಮಗೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಎತ್ಕೊಂಡ್ಬಿಡಿ. ಈ ರೀತಿ ಗರಿಯಾಗಿ ಆಗಿದ ತಕ್ಷಣ ನಾವು ಇದನ್ನ ಎತ್ಕೊಂಡ್ಬಿಡ್ಬೋದು. ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಬ್ಯಾಚ್ ನೀವು ಹಾಕಿ ಫ್ರೈ ಮಾಡಬೇಕಾದ್ರೆ ಆಯಿಲ್ನ ಮತ್ತೆ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಆಯಿಲ್ ಮತ್ತೆ ಬಿಸಿ ಆಗಿದ ನಂತರ ಮತ್ತೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೆ ನಾವೀಗ ಸೇವನ್ನ ಒತ್ತಿ ಫ್ರೈ ಮಾಡ್ಕೊಳ್ಬೇಕು. ಸೊ ಆಯಿಲ್ ಬಿಸಿಯಾಗಿಲ್ಲ ಅಂದರೆ ನಮಗೆ ಇದು ತುಂಬ ಆಯಿಲ್ ಅನ್ನೋದು ಕುಡಿದು ಬಿಡುತ್ತೆ, ಅಷ್ಟು ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಆಯಿಲ್ ಬಿಸಿಯಾಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಾವು ಸೇವನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಲ್ವಾ ಎಷ್ಟು ಸುಲಭವಾಗಿ ನಾವು ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ರುಚಿಯಾಗಿ ಗರಿಯಾಗಿ ಸೇವ್ ಮಿಕ್ಸರ್ನ ಮಾಡ್ಕೊಳ್ಬೋದು ಅಂತ. ಸೊ ನೀವು ಇದಕ್ಕೆ ಇಷ್ಟ ಇದ್ದರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ತಿನ್ನಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಈಗ ಕೊನೆಯದಾಗಿ ನಾವಿಲ್ಲಿ ಈ ಮಸಾಲೆ ನಿಪ್ಪಟ್ಟು ಕೂಡ ನೋಡ್ಕೊಳ್ಳೋಣ. ಸೊ ಫಸ್ಟಾಗಿ ಈ ರೀತಿ ನೋಡಿ ಒಂದು 1/4 ಕಪ್ ಆಗುವಷ್ಟು ಹೆಸರುಬೇಳೆ ತಗೊಂಡು ಅದನ್ನು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದ್ರ ತುಂಬ ನೀರು ಹಾಕಿ ಒಂದು 30 ನಿಮಿಷ ಇದನ್ನ ನೆನೆಸ್ಕೊಳ್ಳಿ. ಈ ಹೆಸರುಬೇಳೆ ನೋಡಿ ನಮಗೆ ಈ ರೀತಿ ಚೆನ್ನಾಗಿ ನೆಂದಿರಬೇಕು. ಈ ಥರ ನೆಂದಾದ್ಮೇಲೆ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಬೌಲ್ ತಗೊಂಡೋದಕ್ಕೆ 1/4 ಕಪ್ ಆಗುವಷ್ಟು ಹುರಿದು ಹಾಗೆಯೇ ಒಟ್ಟು ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಕ್ರಷ್ ಮಾಡ್ಕೊಂಡಿರೋ ಕಡಲೆ ಬೀಜನ ಹಾಕೋಬೇಕಾಗತ್ತೆ. ಕಡಲೆ ಬೀಜ ಹಾಕ್ಕೊಂಡು ಮತ್ತೆ ಅದ್ರ ತುಂಬ ನೀರು ಹಾಕಿಬಿಟ್ಟು ಇದನ್ನು ಜಸ್ಟ್ ಒಂದು 10 ನಿಮಿಷ ನೆನೆಸ್ಕೊಳ್ಳಿ. ಈ ರೀತಿ ನಾವು ಕಡಲೆ ಬೀಜನ ಫಸ್ಟ್ ನೆನೆಸ್ಬಿಟ್ಟು ಆಮೇಲೆ ನಾವು ಹಿಟ್ಟಿಗೆ ಬೆರೆಸೋದ್ರಿಂದ ನಮಗೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಾಗಲಿ ಅಥವಾ ತುಂಬ ಸೀದೋಗ್ದಿರ ಚೆನ್ನಾಗಿರುತ್ತೆ. ಹೀಗೆ ಮತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡೋದಕ್ಕೆ ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸೊ ನಿಮ್ಮ ಖಾರಕ್ಕೆ ತಗಾಗೆ ನೀವು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಮತ್ತು ಇದಕ್ಕೆ ಒಂದು 2 ಇಂಚ್ ಆಗುವಷ್ಟು ಶುಂಠಿ ಕೂಡ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ನೀರೇನು ಹಾಕ್ದಿರೆ ಈ ರೀತಿ ಸ್ವಲ್ಪ ತರಿಯಾಗಿ ಇದನ್ನ ರುಬ್ಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಹೀಗೆ ಮತ್ತೆ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡೋದಕ್ಕೆ 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ನೋಡಿ ಅಕ್ಕಿ ಹಿಟ್ಟು ಬಂದುಬಿಟ್ಟು ನಮಗೆ ಈ ರೀತಿ ಚೆನ್ನಾಗಿ ಸ್ಮೂತ್ ಆಗಿರಬೇಕು, ರವೆ ಥರ ಇರಬಾರ್ದು. ಈ ರೀತಿ ಫೈನ್ ಆಗಿರೋ ಅಕ್ಕಿ ಹಿಟ್ಟನ್ನ ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಇಲ್ಲಿ ಬೇಕು ಅಂತಂದರೆ ಪ್ಯಾಕೆಟ್ದಾದರೂ ಯೂಸ್ ಮಾಡ್ಕೋಬೋದು ಅಥವಾ ಮನೇಲಿರೋ ಅಕ್ಕಿ ಹಿಟ್ಟಾದ್ರೂ ಉಪಯೋಗಿಸ್ಕೋಬೋದು. ಸೊ ಹೀಗಿದ್ದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, ಅದೇ ಥರನೇ ಪುದೀನ ಸೊಪ್ಪು, ಒಂದು 1/4 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಮತ್ತು ನಾವು ಫಸ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಈ ಚಿಲ್ಲಿ ಹಾಗೆ ಜಿಂಜರ್ ಇದೆಯಲ್ಲ ಅದು ಕೂಡ ಹಾಕ್ಕೊಂಬಿಡಿ. ಮತ್ತು ಇದಕ್ಕೇ ನಾವು ಫಸ್ಟೇ ಒಂದು 10 ನಿಮಿಷ ನೆನೆಸಿಟ್ಕೊಂಡಿರೋ ಕಡಲೆ ಬೀಜನ ಹಾಕೋಬೇಕಾಗತ್ತೆ. ಕಡಲೆ ಬೀಜನ ಮಿಸ್ ಮಾಡದೆ ಈ ರೀತಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ನಮಗೆ ಸೀದೋಗ್ದಿರ ಚೆನ್ನಾಗಿರುತ್ತೆ. ಅದೇ ಥರನೇ ನಾವು ನೆನೆಸಿಟ್ಕೊಂಡಿರೋ ಈ ಹೆಸರುಬೇಳೆ ಕೂಡ ಹಾಕ್ಕೊಬೇಕು. ಹೆಸರುಬೇಳೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಮಿಸ್ ಮಾಡದೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೇನೆ ಒಂದು 1/4 ಕಪ್ ಆಗುವಷ್ಟು ಬಟರ್ ಕೂಡ ಹಾಕ್ಕೋಬೇಕು. ರೂಮ್ ಟೆಂಪರೇಚರಲ್ಲಿರೋ ಬಟರ್ನ ಹಾಕ್ಕೊಳ್ಳಿ. ನೀವಿಲ್ಲಿ ಬಟರ್ ಪ್ಲೇಸ್ನಲ್ಲಿ ಬೇಕು ಅಂತಂದರೆ ಡಾಲ್ಡಾ ಕೂಡ ಉಪಯೋಗಿಸ್ಕೋಬೋದು ಅಥವಾ ಬಿಸಿಯಾಗಿರೋ ತುಪ್ಪ ಕೂಡ ಹಾಕ್ಕೋಬೋದು. ಸೊ ಈ 3ರಲ್ಲಿ ನೀವು ಯಾವುದಾದ್ರೂ ಒಂದು ಹಾಕ್ಕೋಬೋದು. ಅದು ಕೂಡ ಒಂದು 1/4 ಕಪ್ನಷ್ಟು ಹಾಕ್ಕೋಬೇಕಾಗತ್ತೆ. ಈ ಥರ ನೋಡಿ ನಾವು ಕೈಯಲ್ಲಿ ಚೆನ್ನಾಗಿನ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೀಗ ಸ್ವಲ್ಪನೇ ಉಗುರು ಬೆಚ್ಚಕ್ಕಿರೋ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಕುದಿಯೋ ನೀರೇನು ಬೇಡ, ಜಸ್ಟ್ ಬೆಚ್ಚಕ್ಕಿರೋ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀರನ್ನ ಒಂದೇ ಸಲ ಜಾಸ್ತಿ ಹಾಕ್ತೀರಾ, ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡದೆ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ. ಹಾಗೆ ನಮಗೆ ಎಣ್ಣೆಯಲ್ಲಿ ಮುರಿದಿರ ಚೆನ್ನಾಗಿ ಬರುತ್ತೆ. ನೋಡಿ ಹಿಟ್ಟನ್ನ ನಾವು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ತುಂಬ ಸ್ಮೂತಾಗಿ ಕಲಿಸೋದಕ್ಕೆ ಹೋಗ್ಬೇಡಿ. ಹಾಗೆ ನನಗಿಲ್ಲಿ ಈ ಮೆಜರ್ಮೆಂಟ್ಗೆ 1.5 ಕಪ್ನಷ್ಟು ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಚೆನ್ನಾಗಿ ಒಂದು ಉಂಡೆ ಹದಕ್ಕೆ ಬರೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳೋವಾಗೆ ನೀವು ಒಂದ್ಸಲಿ ಬೇಕು ಅಂತಂದರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ನೀವು ಆ ಸ್ಟೇಜ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ನೀವು ಇನ್ನೂ ಇದಕ್ಕೆ ಇನ್ನೂ ಸ್ಪೈಸಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಮೆಣಸು ಕೂಡ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದೇ ಥರನೇ ಸ್ವಲ್ಪ ಒಣಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ.
ಹಿಟ್ಟು ಒಣಗ್ದಂಗೆ ಸ್ವಲ್ಪ ತೇವ ಮಾಡ್ಕೊಂಡಿರೋ ಬಟ್ಟೆನ ಹಾಕಿಬಿಟ್ಟು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ಈ ರೀತಿ ಒಂದು ಪಾಲಿಥಿನ್ ಕವರ್ ಆಗಲಿ ಅಥವಾ ಬಟರ್ ಪೇಪರ್ ಆಗಲಿ ಎಣ್ಣೆ ಪ್ಯಾಕೆಟ್ ಆಗಲಿ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ರೀತಿ ನೋಡಿ ಹಿಟ್ಟಿನಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಳ್ತಾ ರೌಂಡಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಈ ಸೈಜ್ ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇನ್ನು ನೀವು ಬೇಕು ಅಂತಂದರೆ ಚಿಕ್ಕ ಚಿಕ್ಕ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು. ಸೈಜ್ ಅನ್ನೋದು ನಿಮ್ಮ ಇಷ್ಟ. ಸೊ ನೋಡಿ ಈ ರೀತಿ ಒಂದು 5-6 ಬಾಲ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈ ರೀತಿ ಒಂದು 5-6 ಉಂಡೆನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಹಿಟ್ಟು ಒಣಗ್ದಿರ ಆ ಬಟ್ಟೆನ ಮುಚ್ಚಿ ಇಡಬೇಕಾಗತ್ತೆ. ಹೀಗೆ ಮತ್ತೆ ಆ ಬಟರ್ ಪೇಪರ್ ಮೇಲೆ ಉಂಡೆನ ಇಕ್ಬಿಟ್ಟು ಸ್ವಲ್ಪ ಅದನ್ನ ಫ್ಲ್ಯಾಟ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಈ ರೀತಿ ಬಟರ್ ಪೇಪರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಬಟ್ಲ ಸಹಾಯದಿಂದ ಈ ರೀತಿ ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ತಾ ರೌಂಡಾಗಿ ತಿರುಗಿಸ್ಕೊಂಡ್ರೆ ಸಾಕು. ನಮಗೆ ಈಸಿಯಾಗಿ ನಿಪ್ಪಟ್ಟು ಶೇಪ್ ಅನ್ನೋದು ಬಂದುಬಿಡತ್ತೆ. ತುಂಬ ದಪ್ಪ ಆಗ್ತೀರ ಹಾಗಂತ ತುಂಬ ಸಣ್ಣಕ್ಕೂ ಬೇಡ. ಈ ರೀತಿ ನೋಡಿ ಮೀಡಿಯಮ್ ಆಗಿ ಇದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಣ್ಣಕ್ಕಿದ್ರೂ ಸೀದೋದಂಗೆ ಆಗ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಮಗೆ ನಿಪ್ಪಟ್ಟು ಶೇಪ್ ಅನ್ನೋದು ಬಂದುಬಿಟ್ಟಿದೆ. ಈ ಥರ ಮಾಡಿದ್ರೆ ನಮಗೆ ಪೂರಿ ಪ್ರೆಸರ್ ಅವಶ್ಯಕತೆ ಕೂಡ ಇರೋದಿಲ್ಲ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಒಂದೊಂದೇ ಮಾಡೋದು ಲೇಟ್ ಆಗುತ್ತೆ ಅನ್ನೋದಾದರೆ ಈ ರೀತಿ 2 ಉಂಡೆನ ಇಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ವುಡನ್ ಮನೆ ಇರುತ್ತಲ್ವ ಚಪಾತಿ ಮಾಡೋದು ಅದನ್ನು ಇದ್ರ ಮೇಲೆ ಇಕ್ಬಿಟ್ಟು ಅದನ್ನ ಈ ರೀತಿ ರೌಂಡಾಗಿ ಪ್ರೆಸ್ ಮಾಡ್ತಾ ತಿರುಗಿಸ್ಕೊಳ್ಳಿ. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದನ್ನ ಎತ್ಬಿಟ್ಟು ಈಗ ತೇವದ ಬಟ್ಟೆ ಮೇಲೆ ಹಾಕೋಬೇಕಾಗತ್ತೆ. ಇದು ಒಣಗ್ದಂಗೆ ತೇವ ಮಾಡ್ಕೊಂಡಿರೋ ಬಟ್ಟೆ ಮೇಲೆ ಹಾಕೋಬೇಕು. ಈ ರೀತಿ ಬಟ್ಟೆ ಮೇಲೆ ಹಾಕಿ ಇಟ್ಕೊಳ್ಳಿ. ಈಗ ಮತ್ತೆ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ನ ಫುಲ್ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈ ರೀತಿ ಒಂದೊಂದಾಗಿ ಹಾಕೋಬೇಕಾಗತ್ತೆ. ಇದು ಸ್ವಲ್ಪ ಮೇಲೆಗೆ ಬಂದ ನಂತರ ಇನ್ನೊಂದನ್ನ ಬಿಡಬೇಕು. ಈ ರೀತಿ ಇದು ಕೂಡ ಮೇಲೆಗೆ ಬಂದ ಮೇಲೆ ಇನ್ನೊಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ ಬಾಣಲಿಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ನಿಪ್ಪಟ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಕಂಪಲ್ಸರಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಮಾತ್ರ ನಿಪ್ಪಟ್ಟನ್ನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ. ನಿಪ್ಪಟ್ಟು ಫ್ರೈ ಆದಮೇಲೆ ನಮಗೆ ಈ ರೀತಿ ನೋಡಿ ನಮಗೆ ಬಬಲ್ಸ್ ಎಲ್ಲ ಬರೋದಕ್ಕೆ ಸ್ಟಾಪ್ ಆಗುತ್ತೆ. ಹಾಗೆಯೇ ಕಲರ್ ಕೂಡ ಲೈಟ್ ಗೋಲ್ಡನ್ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಈ ರೀತಿ ಫ್ರೈ ಆಗಿದ ತಕ್ಷಣ ಈ ನಿಪ್ಪಟ್ಟನ್ನ ಎತ್ಕೊಂಡ್ಬಿಡ್ಬೇಕು. ಎಣ್ಣೆಯಲ್ಲಿ ತುಂಬ ಕಲರ್ ಬಂದುಬಿಟ್ರೆ ನಮಗೆ ಈಚೆಗೆ ತೆಗೆದಿದ ತಕ್ಷಣ ತುಂಬ ಕಲರ್ ಸೀದೋದಂಗೆ ಆಗಿಬಿಡತ್ತೆ. ಸೊ ಸರಿಯಾಗಿರೋದಿಲ್ಲ. ಅದಕ್ಕೋಸ್ಕರ ಲೈಟ್ ಗೋಲ್ಡನ್ ಕಲರ್ ಬಂದ ತಕ್ಷಣ ಈ ನಿಪ್ಪಟ್ಟನ್ನ ಎತ್ಕೊಂಡ್ಬಿಡಿ. ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ನಮಗೆ ನಿಪ್ಪಟ್ಟು ರೆಡಿ ಆಗೋಯ್ತು. ಸೊ ನಾನಿಲ್ಲಿ ಒಂದು ಅರ್ಧ ಹಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ನಿಪ್ಪಟ್ಟನ್ನ ಮಾಡ್ಕೊಂಡಿದ್ದೀನಿ. ಅರ್ಧ ಹಿಟ್ಟಿನಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ನೀವು ಆ ಥರ ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ವಾ ಅಷ್ಟೇ ನಮಗೆ ತುಂಬಾ ಟೇಸ್ಟಿಯಾಗಿ ಗರಿ ಗರಿಯಾಗಿ ನಿಪ್ಪಟ್ಟು ರೆಡಿ ಆಗೋಯ್ತು. ಈ ರೀತಿ ನೀವು ಸಹ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಮಗೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿದೆ ಅಂತ ತಿಂತಾ ಇದ್ರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿದ್ರಲ್ವಾ ಎಲ್ಲ ಥರದ ರೆಸಿಪೀಸು ರೆಡಿಯಾಗಿದ್ದಾವೆ. ನೀವು ಟ್ರೈ ಮಾಡಿ ಹಬ್ಬಕ್ಕೆ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.